ನೂತನ ವಾಣಿಜ್ಯ ಸಂಕೀರ್ಣ 2016-17ನೇ ಸಾಲಿನಲ್ಲಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು. ಈ ವಾಣಿಜ್ಯ ಸಂಕೀರ್ಣದಲ್ಲಿ ಸ್ವಚ್ಛತೆ ಮರೆಯಾಗಿದ್ದು, ಎಲ್ಲೆಂದರಲ್ಲಿ ಕಸದ ರಾಶಿ, ಗುಟ್ಕಾಗಳಿಂದ ಗೋಡೆಗಳ ಮೇಲೆ ಕರೆಗಳು ದುರ್ನಾತ ಬೀರ್ತಿದ್ದು, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಸಾರ್ವಜನಿಕರಿದ್ದಾರೆ. ಫಿಲ್ಟರ್ ವಾಟರ್ ಯಂತ್ರಗಳ ಪಕ್ಕದಲ್ಲಿ ಎಲೆ ಅಡಿಕೆ ಮತ್ತು ಪಾನ್ ಪರಾಗ್ನಿಂದ ಮೂಲೆಗಳಲ್ಲಿ ಉಗುಳಿದ್ದು, ಧೂಮಪಾನ, ಮದ್ಯಪಾನ ಮಾಡಿ ಸಂಕೀರ್ಣದಲ್ಲಿ ವ್ಯಾಪಾರಕ್ಕೆ ಬರುವವರು ಮೂಗು ಮುಚ್ಚಿಕೊಂಡು ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಗೋಡೆಗಳ ಮೇಲೆ ವಿವಿಧ ರೀತಿಯ ಜಾಹೀರಾತು ಭಿತ್ತಿಪತ್ರಗಳು ಅಂಟಿಸಿ ಗೋಡೆಗಳನ್ನ ಹಾಳು ಮಾಡಿದ್ದು, ಮಳಿಗೆಗಳ ಸೌಂದರ್ಯ ಹಾಳು ಮಾಡಿ ದ್ವಿಚಕ್ರ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿ ಓಡಾಟಕ್ಕೆ ಸಂಕೀರ್ಣದ ವ್ಯಾಪಾರಕ್ಕೆ ಅಡಚಣೆ ಉಂಟಾಗ್ತಿದೆ. ಇನ್ನು ಪುರಸಭೆಯ ಅಧಿಕಾರಿಗಳು ನೋಡದಂತೆ ಅದೇ ಜಾಗದಲ್ಲಿ ಓಡಾಟ ಮಾಡ್ತಿರ್ತಾರೆ. ಈ ವಿಷಯ ಬಗ್ಗೆ ಅನೇಕ ಸಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಜಾರಿಗೆ ತಂದರೂ ಇಲ್ಲಿನ ಅಧಿಕಾರಿಗಳು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಿದ್ದಾರೆ. ಕೂಡಲೇ ಕ್ರಮ ಜರುಗಿಸಿ ಸಂಕೀರ್ಣವನ್ನ ಸ್ವಚ್ಛತೆಗೊಳಿಸಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮತ್ತೆ